ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಟೆಂಪಲ್ ಎಲ್ಲ ಹೇಗಿರುತ್ತೆ ಅಂತ. ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಇವಾಗ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಅಂದರೆ ಇವಾಗ ಬೇಲೂರಿಗೆ ಬಂದು ಇಳಿದಿದ್ದೀವಿ. ಫಸ್ಟು ಬೇಲೂರಿಗೆ ಬಂದ್ವಿ ಫ್ರೆಂಡ್ಸ್, ಯಾಕಂದರೆ ಬೇಲೂರು ನೋಡಿಕೊಂಡು ಆಮೇಲೆ ಹಳೆಬೀಡನ್ನ ನೋಡೋಣ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಲೂರು ಟೆಂಪಲ್ ಬಗ್ಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಕಮೆಂಟ್ ಮಾಡಿ ಕೇಳ್ಬೋದು. ಡೌಟ್ಸಿಗೆ ನಾನು ಎಲ್ಲದನ್ನೂ ಕೂಡ ಆನ್ಸರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೇಲೂರು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೋಡಿ, ಈಗ ಹೆಂಗೆ ಕಾಣ್ತಿದೆಯಲ್ಲ, ಇದೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಅಂದರೆ ಒಳಗಡೆ ಇದೆ. ಈಗ ಆಲ್ರೆಡಿ ಊಟದ ಟೈಮ್ ಆಗಿದೆ, ಒಂದು ಗಂಟೆ ಆಯ್ತಲ್ವಾ. ಈಗ ಊಟ ಕೊಡೋ ಟೈಮು 2:15 ಅಷ್ಟೇ ಕೊಡೋದು. ಹಾಗಾಗಿ ತುಂಬಾ ಹೊಟ್ಟೆ ಹಸಿವಾಗಿದೆ. ಬನ್ನಿ ಫ್ರೆಂಡ್ಸ್, ಫಸ್ಟು ಊಟ ಮಾಡೋಕ್ಕೆ ಹೋಗೋಣ. ಆ್ಯಕ್ಚುಲಿ ಒಳಗಡೆ ಎಲ್ಲ ವಿಡಿಯೋ ತೆಗಿಯೋಂಗಿಲ್ಲ, ಹಾಗಾಗಿ ಈಚೆಗಡೆ ಲೈನ್ಸ್ ಮಾತ್ರ ನಾನು ತೋರಿಸ್ತೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ನಾವು ಇಲ್ಲಿ ಹೋದ ಸರಿ ಊಟ ಮಾಡಿದಾಗ ತುಂಬಾ ಖಾರ ಮಾಡಿಬಿಟ್ಟಿದ್ರು, ಊಟ ಮಾಡೋಕ್ಕಾಗಿಲ್ಲ. ಈ ಸರಿ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ನೋಡೋಣ ಊಟದ ಹಾಲು ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಊಟದ ಹಾಲು ಈ ಥರ ಇದೆ. ಅಲ್ಲಿ ಮೊಬೈಲ್ ಇಸ್ ಪ್ರಾಬಿಟೆಡ್ ಅಂತ ಬೋಲ್ಡ್ ಹಾಕಿದ್ದಾರೆ. ಹಾಗಾಗಿ ವಿಡಿಯೋ ಎಷ್ಟಾಗುತ್ತೋ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗಿರೋದು. ಈಗೇನು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೆ ಬೇಲೂರಲ್ಲಿ ಚೆನ್ನಕೇಶ್ವರ ಸ್ವಾಮಿದು ಅನ್ನಪ್ರಸಾದ ನಿಲಯ ಫ್ರೆಂಡ್ಸ್, ಫೈನಲಿ ಊಟ ಮುಗಿಸ್ಕೊಂಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಬೇಲೂರು ಚೆನ್ನಕೇಶ್ವರ ಸ್ವಾಮಿಯವರ ದೇವಸ್ಥಾನ. ಇದು ಹೊಯ್ಸಳರ ಕಾಲದ ಒಂದು ಸುಪ್ರಸಿದ್ಧವಾದ ದೇವಸ್ಥಾನ ಆಗಿದೆ. ಅಂದರೆ ಜಕಣಾಚಾರ್ಯ ಅಂತ ಕೆತ್ತನೆ ಮಾಡೋರಿದ್ದರು, ಅವರು ಇದನ್ನೆಲ್ಲ ಕೆತ್ತನೆ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನಮ್ಮ ಬೇಲೂರು ವಾಸ್ತುಶಿಲ್ಪಕಲೆನ ನೋಡೋಕ್ಕೆ 2 ಕಣ್ಣಿದ್ರೂ ಕೂಡ ಸಾಲದು, ಅಷ್ಟು ಸೂಪರಾಗಿದೆ. ತುಂಬಾ ಚೆನ್ನಾಗಿದೆ. ಎಷ್ಟು ಸರಿ ನೋಡಿದ್ರೂ ಕೂಡ ನೋಡಬೇಕು ಅನಿಸೋ ಅಂಥ ಪ್ಲೇಸು ಮತ್ತು ಪ್ರೇಕ್ಷಣೀಯ ಸ್ಥಳ. ಈ ಸ್ಥಳ ನೋಡೋಕ್ಕೆ ವಿದೇಶದಿಂದ ಎಲ್ಲ ಬರ್ತಾರೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಫೇಮಸ್ ಆಗಿರುವಂಥ ದೇವ್ರು ಬಂದು ಚೆನ್ನಕೇಶ್ವರ ಸ್ವಾಮಿ. ಹಾಗಾಗಿ ಈ ದೇವ್ರಿಗೂ ಕೂಡ ತುಂಬಾ ಭಕ್ತರು ಇದ್ದಾರೆ, ಹಾಗಾಗಿ ಎಲ್ಲರೂ ಬರ್ತಾರೆ. ಇವಾಗ ನಾನು ಝೂಮ್ ಹಾಕಿ ತೋರಿಸಿದ್ದೀನಲ್ವ, ಅದೇ ಚೆನ್ನಕೇಶ್ವರ ಸ್ವಾಮಿ ದೇವರು. ನಾವು ಇಲ್ಲಿ ಬಂದು ದೇವ್ರಿಗೂ ಕೂಡ ಕೈ ಮುಗಿದು ವಾಸ್ತುಶಿಲ್ಪನೆಲ್ಲ ನೋಡ್ತಿದ್ವಿ ಫ್ರೆಂಡ್ಸ್. ಈ ಥರದ್ದೆಲ್ಲ ನೋಡಬೇಕು ಅಂದರೆ ನಾವು ಬೇಲೂರು, ಹಳೆಬೀಡು, ಹಂಪಿ ಇಂಥ ಕಡೆ ನೋಡೋಕ್ಕೆ ಮಾತ್ರ ಸಾಧ್ಯ. ಅದು ನಮ್ಮ ಕರ್ನಾಟಕದಲ್ಲಿ ಇರೋದು ನಮಗೆ ತುಂಬ ಹೆಮ್ಮೆಯಾದ ವಿಷಯ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿದೆ. ದೇವರು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಈಗ ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗಿನ ಕಾಲದಲ್ಲಿ ನಮಗೆ ಬರೀ ಫೋನು, ಕಂಪ್ಯೂಟ್ರು, AI ಬರೀ ಇಂಥವೇ ನೋಡಿ ಬೇಜಾರಾಗಿರುತ್ತೆ. ಒನ್ ಡೇ ಟ್ರಿಪ್ ಥರ ಬೇಲೂರು, ಹಳೆಬೀಡು ಕಡೆ ಎಲ್ಲ ಬಂದರೆ ಈ ಥರ ವಾಸ್ತುಶಿಲ್ಪ ಕಲೆಗಳನ್ನೆಲ್ಲ ನೋಡಿ ನಮ್ಮ ಮನಸ್ಸನ್ನ ತೃಪ್ತಿ ಮಾಡ್ಕೋಬೋದು. ಎಷ್ಟು ವಿಶಾಲವಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾವು ಬರೀ ಮನೇಲಿದ್ದರೆ ಫೋನು, ಲ್ಯಾಪ್ಟಾಪು, ನಮ್ಮ ವರ್ಕು, ಸ್ಟ್ರೆಸ್ಸು ಅಂತ ಎಲ್ಲ ತುಂಬಾ
ಬ್ಯುಸಿ ಆಗೋಗ್ಬಿಟ್ಟಿರ್ತೀವಿ. ಅಟ್ಲೀಸ್ಟ್ ವೀಕಲ್ಲಿ 1 ಡೇನೋ ಅಥವಾ ಇಯರ್ಲಿ ಒನ್ಸ್ ಯಾವಾಗಾದ್ರು ಒಂದ್ಸರಿ ವಿಸಿಟ್ ಕೊಟ್ಟರೆ ಮನಸ್ಸಿಗೆ ತುಂಬಾ ನೆಮ್ಮದಿನೂ ಸಿಗುತ್ತೆ. ಆರಾಮಾಗಿ ಟ್ರಿಪ್ ಥರನೂ ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇನ್ನು ಏನೇನಿದೆ ಅಂತ ಎಲ್ಲ ನೋಡ್ಕೊತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೂ ಕೂಡ ಚೆನ್ನಾಗಿತ್ತು. ಮೊಹಮ್ಮದ್ ಸುಲ್ತಾನರ ದಾಳಿಗೆ ಸಿಕ್ಕಿ ಸ್ವಲ್ಪ ವಾಸ್ತುಶಿಲ್ಪ ಕಲೆಗಳೆಲ್ಲ ನಾಶ ಆಗಿದೆ. ಆದ್ರೂ ನಮಗೆ ಇಷ್ಟು ಉಳ್ಕೊಂಡಿದೆ ನೋಡೋಕ್ಕೆ. ಇದು ಕೂಡ ತುಂಬಾ ನಮ್ಮ ಕಣ್ಣುಗಳನ್ನು ಸೆಳೆಯುವಂಥ ವಾಸ್ತುಶಿಲ್ಪ ಕಲೆಗಳು ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬೇಲೂರಲ್ಲೂ ಊಟ ಕೊಡೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ. ಆದರೆ ಊಟ ಕೊಡೋ ಟೈಮ್ ಬಂದು 1 ಗಂಟೆಯಿಂದ 2:45 ಅಷ್ಟೇ ಕೊಡೋದು. ಹಾಗಾಗಿ ಫಸ್ಟ್ ಬಂದರೆ ಬೇಲೂರಿಗೆ ಊಟ ಮಾಡ್ಕೊಬಿಟ್ಟು ಆಮೇಲೆ ನೋಡಿ. ನಾವು ಕೂಡ ಹಂಗೇ ಮಾಡಿರೋದು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಸರಿ ನೋಡಿದ್ರು ನೋಡಬೇಕು ಅಂತಲೇ ಅನಿಸೋ ಪ್ಲೇಸು. ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬರೋಕ್ಕೆ ತುಂಬಾ ಬಸ್ಸಸ್ ಎಲ್ಲ ಅವೈಲಬಿಲಿಟಿ ಇದೆ. ಹಾಸನ ಕಡೆಯಿಂದ ಬರ್ಬೋದು, ಅರಸೀಕೆರೆಯಿಂದ ಬರ್ಬೋದು, ಬಾಣಾವರ ಕಡೆಯಿಂದ ಬರ್ಬೋದು. ಆರಾಮಾಗಿ ಬಸ್ಸಸ್ ಎಲ್ಲ ಅವೈಲಬಿಲಿಟಿ ಇದೆ, ಬಂದು ಹೋಗ್ಬೋದು ಫ್ರೆಂಡ್ಸ್. ನೋಡಿ, ಅದು ಜೋಕಾಲಿ ಕಂಬ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಡಿಸೈನ್ ಎಲ್ಲ ಯಾವ್ಯಾವ ಥರ ಮಾಡಿದ್ದಾರೆ. ಇವಾಗ ನಾವು AI ಮಾಡೋಕ್ಕೋದ್ರೂ ಇಂಥ ಡಿಸೈನ್ಗಳು ನಮ್ಮ ತಲೆಗೆ ಹತ್ತಲ್ಲ. ಆದರೂ ನೋಡಿ, ಕೈಯಲ್ಲಿ ಕೆತ್ತನೆ ಮಾಡಿರೋದಾದರೂ ಎಷ್ಟು ಸಖತ್ತಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಾವು ಬಾಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟಕರ. ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಈ ಥರದ್ದೆಲ್ಲ ಪ್ಲೇಸಸ್ಸು ನಮ್ಮ ಕರ್ನಾಟಕದಲ್ಲಿರೋದು ನಮಗೆ ಹೇಳ್ಕೊಳ್ಳೋಕ್ಕೆ ಕನ್ನಡಿಗರಾಗಿ ಹೆಮ್ಮೆ ಆದ ವಿಷಯ. ತುಂಬಾ ಖುಷಿ ಆಗುತ್ತೆ. ಇಂಥ ಪ್ಲೇಸ್ಗಳೆಲ್ಲ ನಮ್ಮೂರಲ್ಲಿ ಇದೆ ಅಕ್ಕಪಕ್ಕದಲ್ಲಿ ಅಂತ. ಹಾಗಾಗಿ ನಾವು ಫ್ರೀ ಟೈಮ್ ಇದ್ದಾಗೆಲ್ಲ ಬರ್ತೀವಿ. ನಮಗೂ ಬರೋಕ್ಕೆ ಅವಕಾಶ ಸಿಗೋದೆ ಇಯರ್ಲಿ ಒನ್ಸ್. ನಾವು ಕೆಲಸ ಅದು ಇದು ವರ್ಕ್ ಅಂತ ತುಂಬಾ ಬ್ಯುಸಿ ಇರ್ತೀವಿ. ಅಂಥ ಬ್ಯುಸಿ ಟೈಮಲ್ಲಿ ಇಂಥ ಪ್ಲೇಸ್ನೆಲ್ಲ ನೋಡಿದ್ರೇ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ನೀವು ಬನ್ನಿ ಫ್ರೆಂಡ್ಸ್. ಇಲ್ಲಿಗೆ ಅದರ್ ಕಂಟ್ರೀಸಿಂದ ಎಲ್ಲ ಬರ್ತಾರೆ. ನಮ್ಮ ಇಂಡಿಯನ್ಸ್ ಆಗಿ ಆ್ಯಂಡ್ ಕನ್ನಡಿಗಸ್ ಆಗಿ ಬಂದು ಇಲ್ಲೆಲ್ಲ ನಾವು ಪ್ಲೇಸ್ನ ವೀಕ್ಷಣೆ ಮಾಡಬೇಕು ಫ್ರೆಂಡ್ಸ್. ಬೇಲೂರು ಬಂದು ಪ್ರೇಕ್ಷಣೀಯ ಸ್ಥಳ ಅಂತಲೇ ಕೂಡ ಫೇಮಸ್ ಆಗಿದೆ. ಬನ್ನಿ, ಇನ್ನೇನೆಲ್ಲ ಇದೆ ಅಂತ ನೋಡೋಣ.
ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಂಗೆ ನೇಚರು ಕೂಡ ಇದಕ್ಕೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ. ಫ್ರೆಂಡ್ಸ್ ಹಂಗೆ ಇಲ್ಲಿ ಗರುಡು ಗಂಬ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಉದ್ದವಾಗಿದೆ ಅಂತ. ನೋಡೋಕ್ಕೆ ಪ್ಲೇಸು ತುಂಬಾ ಚೆನ್ನಾಗಿದೆ, ಫೋಟೋಶೂಟ್ಗೂ ಎಲ್ಲ ಚೆನ್ನಾಗಿರುತ್ತೆ. ನಾವು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಕೂಡ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಪ್ಲೇಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅಲ್ಲಿ ಗೈಡ್ ಅಂತ ಇರ್ತಾರೆ. ಆ ಗೈಡ್ನ ನಾವು ಪೇ ಮಾಡಿ ತಗೊಂಡು ಇದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ಮಾಹಿತಿ ತಿಳ್ಕೊಬೋದು ಫ್ರೆಂಡ್ಸ್ ಹಂಗೆ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಲಕ್ಷ್ಮೀ ದೇವ್ರದ್ದು ಕೂಡ ಗುಡಿ ಇದೆ. ಅಲ್ಲೂ ಬಂದು ನಾವು ನಮಸ್ಕಾರ ಮಾಡ್ಬೋದು ಫ್ರೆಂಡ್ಸ್. ಅಲ್ಲೂ ಕೂಡ ಟೆಂಪಲ್ಲು ತುಂಬಾ ಚೆನ್ನಾಗಿದೆ, ಲಕ್ಷ್ಮೀ ದೇವ್ರದ್ದು. ನೋಡಿ ಕಣ್ ತುಂಬಿಸ್ಕೋಬೋದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಕಂಬಗಳೆಲ್ಲ ಆಗಿನ ಕಾಲದವು ಎಷ್ಟು ಗಟ್ಟಿ ಮುಟ್ಟಾಗಿದೆ ಅಂತ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಫೈನಲಿ ದೇವಸ್ಥಾನ ನೋಡಿ ಮುಗಿಸಿ ಸುಸ್ತಾಯ್ತು ಅಂತ ಲಾಸ್ಟಿಗೆ ಚಿರುಮುರಿ ತಗೊಂಡು ದೇವಸ್ಥಾನನ ಲಾಸ್ಟಾಗಿ ಒಂದ್ಸರಿ ನೋಡಿಕೊಂಡು ಹೊರಟ್ವಿ ಫ್ರೆಂಡ್ಸ್. ನೆಕ್ಸ್ಟು ನನ್ನ ಪಾರ್ಟ್ 2 ವಿಡಿಯೋ ಬರುತ್ತೆ. ಅದರಲ್ಲಿ ನಾನು ಹಳೇಬೀಡು ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗಾಗಿ ವಿಡಿಯೋಗೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.